ಇದು ನೋಡಿ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಎರಡೂ ಕಡೆ ಬಣದವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಸಿಎಂ ಪಟ್ಟಕ್ಕಾಗಿ. ಇದರ ಮಧ್ಯದಲ್ಲಿ ರಾಜ್ಯದಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗ್ ಎಲ್ಲ ಆಗ್ತಾ ಇದೆ. ಈ ಹಿಂದೆ ನೀವು ಗಮನಿಸಿದ್ರಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂತ ಸಂದೇಶ ಕೊಟ್ರು. ಇದಾದ ಬಳಿಕ ನಾಳೆ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು ಹೋಗಿ ಲಂಚ್ ಮೀಟಿಂಗ್ ಮಾಡ್ತಾರಂತೆ. ಅದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಒಂದ್ ಕಡೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಪ್ರೆಷರ್ ಪಾಲಿಟಿಕ್ಸ್ ನಡೆಸ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಒತ್ತಡ ಹಾಕಿ ಸಿಎಂ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಒಬ್ರು ಮತ್ತೊಬ್ರು ಪಡೆದುಕೊಳ್ಳೋದಕ್ಕೆ. ಈ ಕಡೆ ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಈಗ ಲಂಚ್ ಪಾಲಿಟಿಕ್ಸ್ ಅಂತೆ. ನಾಳೆ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲೇ ಸಿದ್ದರಾಮಯ್ಯನವರಿಗೆ ಲಂಚ್ ಅರೇಂಜ್ ಮಾಡಿದ್ದಾರಂತೆ. ಜಸ್ಟ್ ಲಂಚ್ ಆಗುತ್ತಾ, ಅದ್ರ ಜೊತೆಗೆ ಮೀಟಿಂಗ್ ಆಗುತ್ತಾ ಅಂತ. ಸಿದ್ದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯ್ತು, ಈಗ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲೇ ಲಂಚ್ ಮೀಟಿಂಗ್ ಅರೇಂಜ್ ಆಗಿದೆ. ಸದಾಶಿವನಗರದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ನಿವಾಸದಲ್ಲಿ ಸಿದ್ದುಗೆ ಭಾರಿ ಭೋಜನ ಸಿದ್ಧವಾಗ್ತಾ ಇದೆಯಂತೆ. ಸೋನಿಯಾ ಗಾಂಧಿ ಕೈಗೆ ರಿಪೋರ್ಟ್ ಹೋಗ್ತಾ ಇದ್ದಂತೆ ಲಂಚ್ ಅರೇಂಜ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ತಮ್ಮ ನಿವಾಸದಲ್ಲೇ. ದೆಹಲಿಯಲ್ಲಾಗಿರುವ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಅದರ ಮಧ್ಯದಲ್ಲೇ ಇಬ್ಬರೂ ನಾಯಕರು ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ವೈಮನಸ್ಸಿಲ್ಲ ಅನ್ನುವಂತಹ ವಿಚಾರಗಳನ್ನ ಮತ್ತೆ ರಾಜ್ಯದ ಜನರಿಗೆ ಜೊತೆಗೆ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ. ಹಿಂಗೆ ಇರಬೇಕು. ನಾಳೆ ದಿನ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತೀರಿ ಅಂದ್ರೆ ಅವ್ರು ಖುಷಿಯಾಗಿ ಬಿಟ್ಟು ಕೊಡೋ ರೀತಿಯಲ್ಲಿ ಇರಬೇಕು. ಅವರನ್ನ ಮುನಿಸ್ಕೊಂಡು ಅಸಮಾಧಾನ ಗೊಂಡು ಅವ್ರು ಕೆಳಗಿಳಿಸಿದ್ರೆ ಅದು ಖಂಡಿತ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಡ್ಯಾಮೇಜ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡೇ ಮೋಸ್ಟ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನ, ಅದಾದ ಬಳಿಕ ಲಂಚ್ ಅರೇಂಜ್ ಮಾಡೋ ಮೂಲಕ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಈ ಹಿಂದೆ ಇಬ್ರು ಮುಖಾಮುಖಿ ಆದಾಗ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರು ಸುದ್ದಿಗೋಷ್ಠಿಯಲ್ಲಿ, ಇಲ್ಲ ಮೊದಲು ಡಿ.ಕೆ. ಶಿವಕುಮಾರ್ ಅವರೇ ಇನ್ವೈಟ್ ಮಾಡಿದ್ರು, ಮನೆಗೆ ಬನ್ನಿ ಅರೇಂಜ್ ಮಾಡ್ತೀವಿ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಣ ಅಂತ. ಬಟ್ ನಾನು ಇಲ್ಲ ಮೊದಲು ನಮ್ಮ ಮನೆಯಲ್ಲೇ ಆಗ್ಲಿ ಅಂತ ನಾನು ಹೇಳಿದ್ದಕ್ಕೆ ಈಗ ಇಲ್ಲಿಗೆ ಬಂದಿದ್ದಾರೆ, ನೆಕ್ಸ್ಟ್ ಅವ್ರ ಮನೆಯಲ್ಲೂ ಕೂಡ ಲಂಚ್ ಮಾಡ್ತೀವಿ ಅಂತ ಈ ಹಿಂದೆನೆ ಹೇಳಿಬಿಟ್ಟಿದ್ರು. ಹಾಗಾಗಿ ಅದರಂತೆ ನಾಳೆ ಲಂಚ್ ಮೀಟಿಂಗ್ ಸದಾಶಿವನಗರದಲ್ಲಿ ಇರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ. ಹಂಗಾಗಿ ಕುತೂಹಲ ಇದೆ.